ಏಪ್ರಿಲ್ 2 ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ರ ಅಂಗವಾಗಿ ನಗರದಲ್ಲಿಂದು ಸರ್ಕಾರಿ ಅಧಿಕಾರಿ ನೌಕರರಿಗೆ ಮತದಾನ ಜಾಗೃತಿ ಮೂಡಿಸಲು ಹಾಗೂ ನೈತಿಕ ಮತದಾನ ಬೆಂಬಲಿಸುವಂತೆ ಕೋರಿ ಜಿಲ್ಲೆಯ ಕರ್ತವ್ಯ ನಿರತ 9,400 ಸರ್ಕಾರಿ ನೌಕರರಿಗೆ ಅಂಚೆ ಪತ್ರ ಅಭಿಯಾನವನ್ನು ಚಳುವಳಿ ಮಾದರಿಯಲ್ಲಿ ನಡೆಸಲಾಗಿದೆ. ಇನ್ನು ನಗರದ ಜಿಲ್ಲಾಡಳಿತ ಭವನದ ಒಳಾವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಲ್ಲಿ ಚುನಾವಣೆ ಮತ್ತು ಮತದಾನ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಜಾಗೃತಿ ಮೂಡಿಸುವ ಸಲುವಾಗಿ ಆಯೋಜಿಸಲಾಗಿದ್ದ ಅಂಚೆ ಪತ್ರ ಅಭಿಯಾನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳಾದಂತಹ ಶಿಲ್ಪಾ ನಾಗ್ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರ ಅಂಕಿತದೊಂದಿಗೆ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರಿಗೆ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಹಾಗೂ ನೈತಿಕ ಮತದಾನ ಮಾಡುವಂತೆ ಮನವಿ ಮಾಡಿರುವ ಅಂಚೆ ಪತ್ರವನ್ನು ಅನಾವರಣಗೊಳಿಸಲಾಯಿತು. ನಮ್ಮ ಜಿಲ್ಲೆಯ ಹೆಮ್ಮೆಯ ಸರ್ಕಾರಿ ನೌಕರರಾದ ನಿಮಗೆ ಜಿಲ್ಲಾಡಳಿತದ ವತಿಯಿಂದ ಅಭಿನಂದನೆ ಅರ್ಪಿಸುತ್ತೇವೆ. ವರ್ಷ ಪೂರ್ತಿ ಅವಿರತವಾಗಿ ದುಡಿದು ಜಿಲ್ಲೆಯ ಪ್ರಗತಿಗೆ ನೆರವಾಗುವ ನಿಮ್ಮ ಕಾರ್ಯತತ್ಪರತೆ ಅಭಿನಂದನಾರ್ಹವಾಗಿದ್ದು, ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಮತ್ತಷ್ಟು ಜವಾಬ್ದಾರಿ ನಮ್ಮದಾಗಿರುತ್ತದೆ. ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ರ ಸ್ವಾಗತದಲ್ಲಿ ನಾವಿದ್ದೇವೆ. ಕರ್ನಾಟಕದಲ್ಲಿ ಏಪ್ರಿಲ್ 26 ಮತ್ತು ಮೇ 7ರಂದು 2 ಹಂತದಲ್ಲಿ ಚುನಾವಣೆ ನಡೆಯುತ್ತಿದ್ದು, ಒಂದಿಲ್ಲೊಂದು ರೀತಿಯ ಚುನಾವಣಾ ಜವಾಬ್ದಾರಿ ನಿರ್ವಹಿಸುವ ಸರ್ಕಾರಿ ನೌಕರರಾದ ನಾವುಗಳು ಕರ್ತವ್ಯದ ನೆಪದಲ್ಲಿ ಮತ ಹಾಕುವುದನ್ನು ಮರೆಯಬಾರದು. ಈ ಬಾರಿ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಹಾಗೂ ತಮ್ಮ ಕುಟುಂಬದ ಅರ್ಹ ಮತದಾರರು ಕೂಡ 100% ಮತದಾನ ಮಾಡುತ್ತೀರೆಂಬ ನಂಬಿಕೆ ನಮ್ಮದಾಗಿದೆ. ಚುನಾವಣಾ ಪರ್ವ ದೇಶದ ಗರ್ವ. ಬನ್ನಿ ಸುಭದ್ರ ಚಾಮರಾಜನಗರ ನಿರ್ಮಾಣ ಮಾಡೋಣ ಎಂಬ ಸಂದೇಶ ಅಂಚೆ ಪತ್ರದಲ್ಲಿದೆ. ಈ ವೇಳೆ ಮಾತನಾಡಿದಂತಹ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದಂತಹ ಆನಂದ ಪ್ರಕಾಶ್ ಮೀನಾ ಅವರು ಮಾತನಾಡಿದ್ದಾರೆ. ಅಷ್ಟಕ್ಕೂ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಇವತ್ತು ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024 ನಾವು ಸ್ವೀಪ್ ಪ್ರೋಗ್ರಾಮ್ ಮುಖಾಂತರ ಈ ಪೋಸ್ಟ್ ಕಾರ್ಡ್ ರಿಲೀಸ್ ಮಾಡ್ತೀವಿ. ಈ ಪೋಸ್ಟ್ ಕಾರ್ಡಿಂದ ಅದು ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ, ನಮ್ಮ ಕಚೇರಿಯಲ್ಲಿ ಅಥವಾ ಬೇರೆ ತಾಲೂಕು ಕಚೇರಿಯಲ್ಲಿ ಇದ್ದಾರೆ, ಎಲ್ಲರಿಗೂ ನಾವು ಪೋಸ್ಟ್ ಕಾರ್ಡ್ ಮುಖಾಂತರ ನೀವು ನೈತಿಕ ಮತದಾನ ಹಾಕಿ ಅಂತ ಒಂದು ಮನವಿ ಕೊಡ್ತಿದ್ದೀವಿ. ಆ ಪೋಸ್ಟ್ ಕಾರ್ಡ್ ಮೇಲೆ ಅದು ನಮ್ಮ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅಂದರೆ DC ಮೇಡಮ್ ಕೂಡ ಸೈನ್ ಮಾಡಿದ್ದಾರೆ, ಅಥವಾ ಮತ್ತೆ ನಾನು ಕೂಡ ಸೈನ್ ಮಾಡಿ ಕೊಟ್ಟಿದ್ದೆ. ಇದ್ರ ಜೊತೆಗೆ ಬೇರೆ ಬೇರೆ ಕೂಡ ಸ್ವೀಪ್ ಆ್ಯಕ್ಟಿವಿಟೀಸ್ ಈಗ ಆಗ್ತಾ ಇದೆ. ನಮ್ಮ ತಾಲೂಕಲ್ಲಿ ನಮ್ಮ ಕೂಡ ಅವರು ಕೂಡ ಸ್ವೀಪ್ ನೋಡಲ್ ಆಫೀಸರ್ ಇದ್ದಾರೆ. ನಮ್ಮ DS ಅವರು ಕೂಡ ಜಿಲ್ಲೆದು ನೋಡಲ್ ಆಫೀಸರ್ ಇದ್ದಾರೆ ಸ್ವೀಪ್ ಆ್ಯಕ್ಟಿವಿಟೀಸ್ ಬಗ್ಗೆ. ಪ್ರತಿ ದಿನ ನಾವು ಭಾಳಷ್ಟು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. ಆ ಆ್ಯಕ್ಟಿವಿಟೀಸಲ್ಲಿ ಇದು ಕೂಡ ಒಂದೇ ಆ್ಯಕ್ಟಿವಿಟಿ. ಇದೇ ಪ್ರಕಾರ ಎಲ್ಲರೂ ಚಾಮರಾಜನಗರ ಜಿಲ್ಲೆದು ಎಲ್ಲ ಜನರಿಂದ ಒಂದು ಮನವಿ ಇದೆ, ನೀವು ಜಾಸ್ತಿ ವೋಟರ್ ಟರ್ನ್ಔಟ್ ಈ ಸತಿ ಮಾಡಬೇಕು. ಯಾಕೆಂದರೆ 178 PS ಅಲ್ಲಿ ಹೋದ 2019 ನಮ್ಮದು ಕೆಲವು ಲೋ ವೋಟರ್ ಟರ್ನ್ಔಟ್ PS ಇತ್ತು. ಅದು ಎಸ್ಪೆಷಲ್ ಆಗಿ ಇದು ಮನವಿ ಇದೆ, ನೀವು ಜಾಸ್ತಿ ವೋಟಿಂಗ್ ಮಾಡಿ ಮತ್ತು ಅದು ನೈತಿಕವಾಗಿ ವೋಟಿಂಗ್ ಮಾಡಿ. ಇದು ಹೇಳುತ್ತಾ ಐ ವಿಶ್ ಆಲ್ ದ. ಇನ್ನು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿಯಾದಂತಹ ಶಿಲ್ಪಾ ನಾಗ್, ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ P. ಲಕ್ಷ್ಮಿ, ಜಿಲ್ಲೆಯ ತಾಲೂಕಾ ಪಂಚಾಯಿತಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿದೆ. ಜಿಲ್ಲಾಡಳಿತ ಭವನದ ಒಳಾವರಣದಲ್ಲಿ ಶಾಯಿ ಹಾಕಿದ ಕೈ ಬೆರಳು ಮತ್ತು ಸ್ವೀಪ್ ಅಕ್ಷರಗಳ ಚಿತ್ರವನ್ನು ಅಂಚೆ ಪತ್ರಗಳ ಮೂಲಕವೇ ಚಿತ್ರಿಸಿದ್ದು ಅಭಿಯಾನದ ವಿಶೇಷವಾಗಿದೆ. ಒಂದು ಸೆಕೆಂಡ್ ಮೇಡಮ್. ವಿಡಿಯೋ ಮೇಡಮ್, ವಿಡಿಯೋ. ಚುನಾವಣಾ ಪರ್ವ ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಸ್ವಾಮಿ ಬಳೆಪೇಟೆ, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your